ಬ್ರಹ್ಮರಂಧ್ರ ಹೊಡಿತಾ ಇರುತ್ತೆ ತಲೆಯಲ್ಲಿ ಹೀಗೆ ಪಟ 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 ಅಂತಿರುತ್ತೆ. ಬ್ರಹ್ಮರಂಧ್ರ ಅಂದರೆ ನಮ್ಮ ಶಿಕೆ ಇದೆಯಲ್ವ, ಈ ಜುಟ್ಟಲ್ಲಿ ಬ್ರಹ್ಮರಂಧ್ರ ಅಂತ ಇರ್ತಕ್ಕಂಥದ್ದು. ನೀವು ಯಾವುದೇ ಜಪ ಮಾಡಲಿ ಆಗಲಿ, ಯಾವುದೇ ನವಾರ್ಣ ಪೂಜೆನೇ ಮಾಡಲಿ, ಅದರ ದಶಾಂಶ ತರ್ಪಣ, ಹೋಮ, ಭೋಜನ. ಮೇಲಿಂದ ಕೆಳಗಡೆ ಬರೋದು ಶಕ್ತಿ ಸ್ವರೂಪ, ಕೆಳಗಡೆಯಿಂದ ಮೇಲಕ್ಕೆ ಹೋಗೋದು ಶಿವ ಸ್ವರೂಪ. ಆ ಚಕ್ರವನ್ನು ನೋಡಿದ್ರೆ ನಮಗೇನೋ ಒಂದು ರೀತಿಯಲ್ಲಿ ಆಕರ್ಷಣೆ ಬರುತ್ತೆ. ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ ಅಂಕೋರ್ ವಾಟ್ ಅಂತ ಹೇಳ್ತಕ್ಕಂಥದ್ದು ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಊರಿದೆ. ಶ್ರೀಚಕ್ರ ಉಪಾಸನೆ ಮಾಡಿದ್ರಿಂದ ಅಲ್ಲಿ ವಿದ್ಯಾರಣ್ಯರು ಶ್ರೀಚಕ್ರದಲ್ಲಿ ಆ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟೋದಕ್ಕಾಯಿತು. ಮೊದಲೇ ಮೀನಾಕ್ಷಿ ದೇವಸ್ಥಾನದಲ್ಲಿ ಸ್ಥಾಪನೆ ಮೊದಲನೇ ಶ್ರೀಚಕ್ರ ಅದು. ಇದೊಂದನ್ನು ನಾವು ಪೂಜಿಸಿದ್ರೆ ಯಾವುದೇ ದೇವತೆಗಳನ್ನು ಪೂಜಿಸಿದಷ್ಟೇ ಫಲ ನಮಗೆ ಸಿಗುತ್ತೆ. ಅಂದರೆ ಈ ಶ್ರೀಚಕ್ರವನ್ನು ನಾವು ಸಕಲ ದೇವಾತ್ಮಕ ಚಕ್ರ ಅಂತ ಹೇಳಬೇಕು. ಯಾವುದೇ ಉಗ್ರ ದೇವತೆಯನ್ನು ನಾವು ಶ್ರೀಚಕ್ರದಲ್ಲಿ ಪೂಜೆ ಮಾಡಿದಾಗ ಅವರು ಸೌಮ್ಯ ರೂಪಿಗಳಾಗ್ತಾರೆ, ಉಗ್ರ ರೂಪಿಗಳಲ್ಲಾಗಲ್ಲ. ಈಗ ಕಾಳಿ ಅವಳು ಯಾವಾಗಲೂ ಉಗ್ರ ರೂಪಿ, ರಕ್ತ ಪಿಪಾಸೆ, ಅವಳು ರಕ್ತವನ್ನು ಕುಡಿತಕ್ಕಂಥವಳು. ಅವಳನ್ನು ನಾವು ಶ್ರೀಚಕ್ರದಲ್ಲಿ ಪೂಜೆ ಮಾಡಿದ್ರೆ ಅವಳು ಸೌಮ್ಯ ರೂಪಿ ಆಗಿಬಿಡ್ತಾಳೆ. ಅಂದರೆ ಅಷ್ಟು ಶಕ್ತಿ ಇದೆ ಯಾವುದಕ್ಕೆ, ಈ ಶ್ರೀಚಕ್ರಕ್ಕೆ. ಹಾಗಾಗಿ ಅದರ ಏನಪ್ಪ ಅಂತ ಹೇಳಿದ್ರೆ, ಚಕ್ರದಲ್ಲಿ ಇರ್ತಕ್ಕಂಥದ್ದು ತ್ರಿಪುರ ಸುಂದರಿ ಯಂತ್ರ ಮಾತ್ರ ಅಲ್ಲ, ತ್ರಿಪುರ ಸುಂದರಿ ಅಲ್ಲ, ಅದರಲ್ಲಿ 9 ತ್ರಿಕೋಣಗಳಿದೆ. 9 ತ್ರಿಕೋಣ. ಅದರಲ್ಲಿ 9 ತ್ರಿಕೋಣದಲ್ಲಿ ಮಾತ್ರ 5 ಶಕ್ತಿ ತ್ರಿಕೋಣಗಳು. ಈ 9 ತ್ರಿಕೋಣಗಳಲ್ಲಿ 5 ಶಕ್ತಿ ತ್ರಿಕೋಣಗಳು, ಉಳಿದಿರತಕ್ಕಂತಹದ್ದು 4 ಶಿವ ತ್ರಿಕೋಣಗಳು. ಶಿವಂದು ಅಂದರೆ ಇದರಲ್ಲಿ ಶಿವ ಮತ್ತು ಶಕ್ತಿ ಎರಡೂ ಸೇರಿಕೊಂಡಿದೆ. ಇದು ಇನ್ನೊಂದು ಏನಪ್ಪ ಅಂದರೆ, ಈ ತ್ರಿಕೋಣಗಳು ಒಂದೇ ಮುಖವಾಗಿರೋದಿಲ್ಲ, ಒಂದಕ್ಕೊಂದು ಆಪೋಸಿಟ್ ಆಗಿದೆ. ಆಪೋಸಿಟ್ನಲ್ಲಿರ್ತಕ್ಕಂಥ ಒಂದು ಊರ್ಧ್ವಮುಖವಾಗಿದೆ, ಇನ್ನೊಂದು ಅಧೋಮುಖವಾಗಿರ್ತಕ್ಕಂಥದ್ದು. ಅಧೋಮುಖವಾಗಿರ್ತಕ್ಕಂಥದ್ದು ಎಲ್ಲವೂ ಸಹ ದೇವಿಗೆ ಅಂದರೆ ಸ್ತ್ರೀ ಶಕ್ತಿಗೆ, ಊರ್ಧ್ವಮುಖವಾಗಿರ್ತಕ್ಕಂಥದ್ದು ಶಿವನಿಗೆ. ಅದು ನಮ್ಮ ಶ್ರೀಚಕ್ರದಲ್ಲಿ ಅದು ನಾವು ನೋಡ್ಬೋದು. ಅದನ್ನು ಇಲ್ಲಿ ಬರ್ತಕ್ಕಂತಹ ತ್ರಿಕೋಣಗಳಿದೆಯಲ್ಲ, ಇವು ಸ್ವತಂತ್ರವಾಗಿ ಏಕಮುಖವಾಗಿರೋದಿಲ್ಲ, ದ್ವಿಮುಖವಾಗಿ ಬೇರೆ ಬೇರೆ ವಿರುದ್ಧ ದಿಕ್ಕಿನಲ್ಲೇ ಇರ್ತಕ್ಕಂಥದ್ದು. ಇದು ಶಿವ ಮತ್ತು ಶಕ್ತಿಯರ ಮೂಲ ತತ್ವ. ಈ ಶಿವ ಮತ್ತು ಶಕ್ತಿಯರ ಸಮಾಗಮ ಆದಾಗ ಇದರಲ್ಲಿ ಬರ್ತಕ್ಕಂಥ ರೇಡಿಯೇಷನ್ ಏನಿದೆ ಶಕ್ತಿ, ಅದು 360 ಡಿಗ್ರಿಗಳಿಗೂ ಸಹ ಪಸರಿಸುತ್ತೆ. ಇಡೀ ಬ್ರಹ್ಮಾಂಡಕ್ಕೆ ಪೂರ್ತಿ ಅದು ಶಿವಶಕ್ತಿ ಹರಿದು ಶಕ್ತಿ ಹರಿತಾ ಇರುತ್ತೆ ಯಾವಾಗ್ಲೂ. ಬೌದ್ಧರಲ್ಲಿ ಪೂಜೆ ಮಾಡ್ತಾರೆ. ಯಾವ ರೀತಿ ಪೂಜೆ ಮಾಡ್ತಾರಪ್ಪ ಅಂದರೆ, ನಮ್ಮ ಬೌದ್ಧರಲ್ಲಿ ತಾರಾದೇವಿಯನ್ನು ಪೂಜೆ ಮಾಡ್ತಾರೆ ಅವರು. ನಮ್ಮಲ್ಲಿ ತಾರಾದೇವಿ ಪೂಜೆ ಇಲ್ಲ. ಆದರೆ ಕೂಡ ಇದೆ. ಆದರೆ ದಶಮಹಾರ ಹಸ್ತದಲ್ಲಿ ತಾರಾದೇವಿ ಬರ್ತಾಳೆ. ಹಾಗಾಗಿ ಇದು ಬೌದ್ಧ ಮತದಲ್ಲಿ ಇದ್ರೂ ಸಹ ಈ ತಾರಾದೇವಿಯನ್ನು ಸಹ ಇದರಲ್ಲಿ ನಾವು ಸೇರಿಸಿದ್ದೀವಿ. 10ನೇ ಇದರಲ್ಲಿ ದಶಮಹಾರ ರಹಸ್ಯದಲ್ಲಿ ಬರುತ್ತೆ. ಆದ್ದರಿಂದ ಈ ಶ್ರೀಚಕ್ರವನ್ನು ನಾವು ಸಕಲ ದೇವಾತ್ಮಕ ಚಕ್ರ ಅಂತ ಹೇಳಬೇಕು. ಎಲ್ಲ ದೇವತೆಗಳು ಸಹ ಈ ಶ್ರೀಚಕ್ರದಲ್ಲಿ ಇರ್ತಾರೆ ಅಂತ ನಾವು ಅದನ್ನು ಹೇಳ್ಬೋದು. ಇದೊಂದನ್ನು ನಾವು ಪೂಜಿಸಿದ್ರೆ ಯಾವುದೇ ದೇವತೆಗಳನ್ನು ಪೂಜಿಸಿದಷ್ಟೇ ಫಲ ನಮಗೆ ಸಿಗುತ್ತೆ. ಅಂದರೆ ಲಲಿತಾ ತ್ರಿಪುರ ಸುಂದರಿಯನ್ನು, ಮಹಾಷೋಡಶಿಯನ್ನು ನಾವು ಪೂಜೆ ಮಾಡೋದೇ ಆಗಲಿ, ಜಪ ಮಾಡೋದೇ ಆಗಲಿ, ನಾವು ಮಾಡಿದಾಗ ಅದು ನಾವು ಬೇರೆ ಯಾವುದೇ ಪೂಜೆಯನ್ನು ಮಾಡಿದಷ್ಟೇ ಫಲವನ್ನು ನಮಗೆ ಸಿಗತ್ತೆ ಅಂತ ಹೇಳಿ, ಈಗ ಈ ಶ್ರೀಚಕ್ರದಲ್ಲಿರ್ತಕ್ಕಂಥದ್ದು ಈ ಭೂಪುರದಿಂದ ಹಿಡಿದು ಬಿಂದುವರೆಗೆ ಇರ್ತಕ್ಕಂಥ 9 ಚಕ್ರಗಳು. ಭೂಪುರ ಅಂದರೆ 8 ದಿಕ್ಕುಗಳಲ್ಲೂ ಬಾಗಿಲುಗಳಿರ್ತವೆ. ಭೂಪುರ ಅದು ಭೂಪುರ ದ್ವಾರಗಳು. ಮಧ್ಯದಲ್ಲಿ ಬರ್ತಕ್ಕಂತಹದ್ದು ಬಿಂದು. ಅದಕ್ಕೆ ಸುತ್ತೂರಲು ಇರ್ತಕ್ಕಂಥದ್ದು 9 ಚಕ್ರಗಳು ಅಥವಾ 9 ಆವರಣಗಳು ಅಂತ ಹೇಳ್ತೀವಿ. ಅದು ಯಾವ ರೀತಿ ವಿಂಗಡಣೆ ಆಗಿದೆ ಅಂತ ಹೇಳಿದ್ರೆ 3 ಆಗಿ ವಿಂಗಡಣೆ ಆಗಿದೆ. 1 3, ಇನ್ನೊಂದು 3, ಇನ್ನೊಂದು 3, 3 ಅಥವಾ 3 ಆಗಿ ವಿಂಗಡಣೆ ಮಾಡಿದ್ದಾರೆ. ಅದು ಏನಪ್ಪ ಅದರ ಸಂಕೇತ ಅಂದರೆ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರ. ಸಂಹಾರ ಅಂದರೆ ಲಯ ಅಂತ. ಸೃಷ್ಟಿ, ಸ್ಥಿತಿ, ಲಯ ಈ 3 ಸಹ ಈ ಶ್ರೀಚಕ್ರಕ್ಕೆ ಅಂಶವನ್ನು ತರಲಿದ್ದ. ಇದರಲ್ಲಿ ಅಂದರೆ ಸೃಷ್ಟಿ, ಸ್ಥಿತಿ, ಲಯಗಳ ಪ್ರತೀಕ ಇದು. ಅಂದರೆ ಸಾಕಾರವಾಗಿರ್ತಕ್ಕಂಥದ್ದು ಅದರ ಪ್ರತೀಕ. ಯಾವುದೇ ದೇವತಾ ಮೂರ್ತ ಸ್ವರೂಪವನ್ನು ಅನುಕರಿಸ್ದೇನೆ
ಇರ್ತಕ್ಕಂತಹದ್ದು, ಅಂದರೆ ನಿರಾಕಾರವಾಗಿರ್ತಕ್ಕಂಥದ್ದು, ಆಕಾರ ಇಲ್ಲ, ನಿರಾಕಾರ. ಆದರೆ ಇದು ಏನಪ್ಪ, ಬರೀ ರೇಖೆಗಳಿಂದ ಕೂಡಿರ್ತಕ್ಕಂಥದ್ದು. ಶ್ರೀಚಕ್ರ ಅಂತಕ್ಕಂಥದ್ದು ರೇಖಾಕೃತಿ. ಅದರಲ್ಲಿ ಏನೇನಿರುತ್ತೆ, ಬಿಂದುಗಳಿರುತ್ತೆ, ತ್ರಿಕೋಣಗಳಿರುತ್ತೆ, ವೃತ್ತಗಳಿರುತ್ತೆ, ಕಮಲಗಳಿರುತ್ತೆ, ಕೋಣಗಳಿರುತ್ತೆ, ಮತ್ತು ಅಷ್ಟದಿಕ್ಕುಗಳಿರುತ್ತೆ. ಅಷ್ಟದಿಕ್ಕುಗಳಿಗೂ ಸಹ ಅದಕ್ಕೆ ಬೇಕಾಗಿರ್ತಕ್ಕಂಥ 4 ಕಡೆಯಿಂದನೂ ಸಹ ಬಾಗಿಲುಗಳು ಇರುತ್ತೆ. ಇವುಗಳಿಂದ ಈ ರೇಖೆಗಳಿಂದ ರಚಿತ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾದ ಆಕೃತಿ ಇದು ಶ್ರೀಚಕ್ರ ಅಂತ ಹೇಳಿದ್ರೆ. ಅದು ಏನಪ್ಪ ಅಂದರೆ, ಇಲ್ಲಿ ರೇಖೆಗಳು ಏನಿದೆ ಇದರಲ್ಲಿ, ಈ ಚಕ್ರದಲ್ಲಿರ್ತಕ್ಕಂಥ ಅಂಗಗಳ ಜೊತೆಗೆ ನಮ್ಮ ದೇಹದ, ನಮ್ಮ ಮಾನವನ ಶರೀರದ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳ ಪ್ರತೀಕ ಅಂತಲೂ ಸಹ ಹೇಳ್ಬೋದು ಈ ಶ್ರೀಚಕ್ರವನ್ನು. ಇದರದ್ದು ಒಂದು ವಿಶಿಷ್ಟತೆ ಇದು. ಏಕೆಂದರೆ ದೇವತಾತ್ಮಗಳನ್ನು ನಾವು ಕಲ್ಪಿಸ್ಕೊಂಡ್ರೆ ಸಕಲ ದೇವತೆಗಳು ಇರತಕ್ಕಂಥದ್ದು ನಮ್ಮಲ್ಲೇ. ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಾರ ತನಕನೂ ಸಹ, ಹಾಗೆಯೇ ಸಹ ಭೂಪುರದಿಂದ ಹಿಡಿದು ಆ ಬಿಂದು ತನಕನೂ, ಅಂದರೆ ಬಾಗಿಲಿಂದ ಹಿಡಿದು ಗರ್ಭಗುಡಿ ತನಕನೂ ಇರ್ತಕ್ಕಂಥದ್ದು ಬಿಂದು, ಅಲ್ಲಿ ತನಕ ಇರ್ತಕ್ಕಂತಹದ್ದು ಒಂದು. ಅದನ್ನು ನಾವು ದೇವತಾ ಸ್ವರೂಪ ಅಂತ ನಾವು ಮಾಡಿದ್ರೆ ಅದು ಏನಪ್ಪ, ಬ್ರಹ್ಮಾಂಡ ಮತ್ತು ಪಿಂಡಾಂಡ ಅಂತ ಹೇಳ್ತೀವಿ. ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳ ಸಾಕಾರ ಇರತಕ್ಕಂತಹದ್ದು ದೇವತೆಗಳದ್ದು. ಇದು ಒಂದು ರೀತಿಯಾಗಿರ್ತಕ್ಕಂತಹದ್ದು ಮುಹೂರ್ತ ಮಾತ್ರ. ಒಂದು ಮುಹೂರ್ತ ಅಂತ ನಾವು ಭಾವಿಸ್ಕೊಂಡ್ರೆ ಅದು ಯಾವುದೇ ಉಪಾಸಕನ ಆ ಜೀವನದ ನ್ಯೂನತೆಗಳು ಏನು ಇರುತ್ತೆ, ಅವನು ಶಿವಯೋಗಿ ಆಗ್ತಾನೋ ಏನೋ ಎತ್ತ ಅಂತ ಹೇಳಿಬಿಟ್ಟು ಅದನ್ನು ಭಾವನೋಪನಿಷತ್ತಿನಲ್ಲಿ ಹೇಳ್ತಾರೆ. ಭಾವನೋಪನಿಷತ್ತು ಅಂದರೆ ಅದೊಂದು ಸಂಹಿತೆ ಇದೆ. ಅದರಲ್ಲಿ ಯಾವ್ಯಾವ ರೀತಿಯಲ್ಲಿ ಹೇಗೆ ಮಾನವನ ಜೀವನಕ್ಕೆ ಅನುಕೂಲ ಆಗುತ್ತೆ, ಯಾವ್ಯಾವ ರೀತಿ ಅವನ ಭಾವನೆಗಳಿರುತ್ತೆ ಅಂತ ಹೇಳಿ ಅದರಲ್ಲಿ ಹೇಳಿದೆ. ಅದರಲ್ಲಿ ಲಲಿತಾಪೋಪಾಖ್ಯಾನ ಅಂತ ಒಂದು ವರ್ಣನೆಯನ್ನು ಮಾಡ್ತಾರೆ. ಶ್ರೀಚಕ್ರದಲ್ಲಿ ಲಲಿತಾಪೋಪಾಖ್ಯಾನ ಅಂತ ಹೇಳಿ ಒಂದು ವರ್ಣನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಸಾಂಕೇತಿಕ ಅಥವಾ ಭಾವನೋಪನಿಷತ್ತಿನಲ್ಲಿ ಇರ್ತಕ್ಕಂಥದ್ದು ಏನಂದರೆ ಪಂಡಿತರು ಮತ್ತು ಸಾಧಕರು ಅದರ ಅನುಭವ, ಅದರ ವ್ಯಾಖ್ಯಾನವನ್ನು ಅದರಲ್ಲಿ ಹೇಳ್ಬೋದು. ಶ್ರೀಚಕ್ರದಲ್ಲಿ ವ್ಯಾಖ್ಯಾನವನ್ನು ನಿರೂಪಿಸುತ್ತೆ. ಅದು ಸಾಮಾನ್ಯವಾಗಿರ್ತಕ್ಕಂಥ ಉಪಾಸಕರು ಅಲ್ಲದೇನೆ ಹೇಳ್ತಕ್ಕಂಥದ್ದು. ಇವರು ನಮ್ಮ ಶಂಕರಾಚಾರ್ಯರು, ವಿದ್ಯಾರಣ್ಯರು, ಇನ್ನು ಹಲವು ರೀತಿಯಾಗಿರ್ತಕ್ಕಂತಹ ದಾರ್ಶನಿಕರು ಇಲ್ಲಿ ಶ್ರೀಚಕ್ರಕ್ಕೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅದರಲ್ಲಿ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ಆಮ್ನಾಯ ಪೀಠ ಅಂದರೆ ಶ್ರೀಚಕ್ರದಲ್ಲಿ ದಕ್ಷಿಣಾಮ್ನಾಯ ಫಸ್ಟ್ ದಕ್ಷಿಣದಿಂದ ಶುರುವಾಗಿ ಅದು ಉತ್ತರಕ್ಕೆ ಹೋಯಿತು. ದಕ್ಷಿಣದಿಂದಾನೇ ಶುರುವಾಗಿದ್ದದ್ದು, ಅದಕ್ಕೆ ದಕ್ಷಿಣಾಮ್ನಾಯ ಅಂತ ಹೇಳೋದು. ಈ ಪೀಠದಲ್ಲಿ ಶ್ರೀಚಕ್ರವನ್ನೇ ಮೊದಲು ಸ್ಥಾಪನೆ ಮಾಡಿರ್ತಕ್ಕಂಥದ್ದವರು ಮಧುರೆಯಲ್ಲಿ ಸ್ಥಾಪನೆ ಮಾಡಿದ್ರು. ಮಧುರೆ ಮೀನಾಕ್ಷಿ ದೇವಸ್ಥಾನದಲ್ಲಿ ಸ್ಥಾಪನೆ, ಮೊದಲನೇ ಶ್ರೀಚಕ್ರ. ಅದು ಇನ್ನೆಲ್ಲೂ ಇರಲಿಲ್ಲ ಜಗತ್ತಿನಲ್ಲೇ, ಅದೇ ಫಸ್ಟ್ ಶ್ರೀಚಕ್ರ. ಅಲ್ಲಿ ಪಾರ್ವತಿ ಮತ್ತು ಪರಮೇಶ್ವರ ಸಂವಾದ, ಸುಂದರೇಶ್ವರ ಅಂತ ಹೇಳ್ತಾನೆ ಈಶ್ವರನ್ಗೆ. ಅಲ್ಲಿ ಸುಂದರೇಶ್ವರನ ಇದಕ್ಕೆ ಆ ಸ್ವರೂಪದಲ್ಲಿ ಅವರು ಸಂವಾದ ಆಗಿಬಿಟ್ಟು ಶ್ರೀಚಕ್ರದಲ್ಲಿ ಶಂಕರಾಚಾರ್ಯರು ಇವ್ರ ಜೊತೆಯಲ್ಲಿ ವಾದ ಮಾಡಿ ಆ ಪಗಡೆ ಆಟದಲ್ಲಿ ಗೆದ್ದು ಆಕೆಯನ್ನು ಉಗ್ರರೂಪಿ ಸ್ವರೂಪದಿಂದ ತಂದು ಆ ಬಿಂದುನಲ್ಲಿ ಕೂರಿಸಿ ಅವಳನ್ನ ಕಟ್ಟಾಕ್ಬಿಡ್ತಾರೆ ಅವರು ಶಂಕರಾಚಾರ್ಯರು. ಅಲ್ಲಿಂದ ಶ್ರೀಚಕ್ರ ಪೂಜೆ ಸ್ಥಾಪನೆ ಆಗಿ ಪೂಜೆಗಳು ಶುರುವಾಗಿದ್ದು. ಅಂದರೆ ಈ ವಿಜಯನಗರದ ಸ್ಥಾಪನೆ ಆಯಿತು ಅಂತ ಹೇಳ್ತೀವಲ್ಲ ನಾವು, ಆಗಿದ್ದು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೂಲಧನ. ವಿಜಯನಗರ ಸ್ಥಾಪನೆ ಆಗಬೇಕಾದ್ರೆ ವಿದ್ಯಾರಣ್ಯರಿಂದ ಅದಕ್ಕೆ ಬೇಕಾಗಿರ್ತಕ್ಕಂತಹ ಮೂಲಧನ ಬೇಕಲ್ಲ, ಒಂದು ಇನ್ವೆಸ್ಟ್ಮೆಂಟು. ಅದು ಬರೆದಿದ್ದು ಯಾತ್ರದಿಂದನಪ್ಪ ಅಂತಂದರೆ ಈ ಶ್ರೀಚಕ್ರದ ಉಪಾಸನೆಯಿಂದ ಅಂತ ವಿದ್ಯಾರಣ್ಯರು ಹೇಳ್ತಾರೆ. ಶ್ರೀಚಕ್ರ ಉಪಾಸನೆ ಮಾಡಿದ್ರಿಂದ ಅಲ್ಲಿ ವಿದ್ಯಾರಣ್ಯರು ಶ್ರೀಚಕ್ರದಲ್ಲಿ ಆ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟೋದಕ್ಕಾಯಿತು. ಅದಕ್ಕೆ ಧನ ಸಂಪಾದನೆ ಆಗಿದ್ದು ಈ ಶ್ರೀಚಕ್ರದಿಂದನೇ ಅಂತ ಹೇಳಿ ಅವರು ಹೇಳ್ತಾರೆ. ಆ ಹೆಸರಲ್ಲಿ ಒಂದು ಚಕ್ರವನ್ನು ಸ್ಥಾಪನೆ ಮಾಡಿ ಅದನ್ನು ಶ್ರೀಚಕ್ರ ಅಂತ ಹೇಳಿ ಮಾಡಿದ್ರು. ಇಲ್ಲಿ ದೇವಸ್ಥಾನಗಳಲ್ಲಿ ಏನಂತ ಹೇಳ್ತಾರೆ ಅಂದರೆ, ನಮ್ಮ ಹಿಂದೂ ದೇಶದಲ್ಲಿ ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂಥದ್ದು, ಆಗ್ನೇಯ ಪ್ರದೇಶದಲ್ಲಿ ಅಂಕೋರ್ ವಾಟ್ ಅಂತ ಹೇಳ್ತಕ್ಕಂಥದ್ದು ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಊರಿದೆ. ಆ ಅಂಕೋರ್ ವಾಟ್ನಲ್ಲಿರ್ತಕ್ಕಂಥದ್ದು ಇದು ದೇವಸ್ಥಾನ. ಈ ಶ್ರೀಚಕ್ರ ಹೇಗಿದೆ
ಅದೇ ರೀತಿ ಸ್ಥಾಪನೆ ಆಗಿದೆ. ಆ ದೇವಸ್ಥಾನವೇ ಆ ಥರ ಇದೆ. ದೇವಸ್ಥಾನವೇ ಆ ಥರ ಇದೆ. ಅದರ ವಿನ್ಯಾಸ ಹೇಗಿದೆ ಅಂತ ಹೇಳಿದ್ರೆ, ಈ ಶ್ರೀಚಕ್ರ ಹೇಗಿದೆ ಅದೇ ರೀತಿ ಮಾಡಿದ್ದಾರೆ ಆ ಅಂಕೋರ್ ವಾಟ್ನಲ್ಲಿ. ಅದೊಂದು ಒಂದು ಇತಿಹಾಸ ಪ್ರಸಿದ್ಧ. ಅದು ಆಗ್ನೇಯ ದಿಕ್ಕಿನಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅಂಕೋರ್ ವಾಟ್ ಅಂತ ಹೇಳಿ ಊರಿದೆ, ಕಾಂಬೋಡಿಯಾ. ಅಲ್ಲಿ ಇನ್ನೊಬ್ಬರು ಹಿಸ್ಟೋರಿಯನ್, ಇತಿಹಾಸ ತಜ್ಞರು ಏನು ಹೇಳ್ತಾರಪ್ಪ ಅಂತಂದರೆ, ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ ಅಂತ ಒಬ್ರು ಇದ್ದರು. ಆವಾಗ ನಿಮ್ಗೆ ಶ್ರೀಕಂಠ ಶಾಸ್ತ್ರಿ ಅಂತ ಹೇಳಿದ್ದೆ, ನಂಜನಗೂಡವರು ಅಂತ ಹೇಳಿ. ಈ ಶ್ರೀಚಕ್ರದಲ್ಲಿ ಇರ್ತಕ್ಕಂಥ ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ರೂಪ ಆಗಿದೆ ಅಂತ ಹೇಳಿ ಅವರು ಶ್ರೀಕಂಠ ಶಾಸ್ತ್ರಿಗಳು ಅವರು ಹೇಳ್ತಾರೆ. ಅವರು ಇದರಲ್ಲಿ ಏನು ಅಂದರೆ, ಇದನ್ನು ನಾವು ಉಪೇಕ್ಷೆ ಮಾಡೋ ಹಾಗೆ ಇಲ್ಲ. ಉಪೇಕ್ಷೆ ಮಾಡಿದರೂ ಸಹ ಅದರಲ್ಲಿರ್ತಕ್ಕಂಥ ಶ್ರೀಚಕ್ರದಲ್ಲಿರ್ತಕ್ಕಂಥ ಒಂದು ರಚನಾ ಸ್ವರೂಪ ಇದೆಯಲ್ಲ, ಅದರದ್ದು ಒಂದು ವಿಲಕ್ಷಣ ಆಕರ್ಷಣೆ. ಆ ಚಕ್ರವನ್ನು ನೋಡಿದ್ರೆ ನಮಗೇನೋ ಒಂದು ರೀತಿಯಲ್ಲಿ ಆಕರ್ಷಣೆ ಬರುತ್ತೆ. ಅಂದರೆ ಹಲವಾರು ಕಡೆಯಲ್ಲಿ ಈಗ ಮಾರ್ಕೆಟ್ನಲ್ಲಿ ಸಿಗುತ್ತೆ ಶ್ರೀಚಕ್ರ ಅಂತ ಹೇಳಿ. ಅದು ಯಾವುದೂ ಸಹ ಆ್ಯಕ್ಯುರೇಟ್ ಆಗಿರೋದಿಲ್ಲ. ಬರೀ ಒಂದು ಆಕಾರ ಇರುತ್ತೆ, ಅದರಲ್ಲಿ ಆ್ಯಂಗಲ್ಗಳಿರುತ್ತಲ್ಲ, ಆ ಬಿಂದುವಿಗೆ ಸರಿಯಾಗಿ ಕೋಯಿನ್ಸೈಡ್ ಆಗಬೇಕೆಲ್ಲ. 8 ದಿಕ್ಕುಗಳಲ್ಲೂ ನೀವು ರೇಖೆಗಳನ್ನು ಎಳೆದರೆ ಸಮನಾಗಿ ಬರುತ್ತೆ. ಆ ರೀತಿ ರಚನೆ ಆಗಬೇಕು. ಮತ್ತು ಅದ್ರಲ್ಲಿ ಬರ್ತಕ್ಕಂತಹ ವೃತ್ತಗಳು ಮತ್ತು ದಳಗಳು ಎಲ್ಲವೂ ಸಹ ಒಂದಕ್ಕೊಂದಕ್ಕೆ ಅಭಿಮುಖವಾಗಿ ಒಂದೇ ಡಿಗ್ರಿನಲ್ಲಿ ಬರುತ್ತೆ. ಅಂದರೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ 45 ಡಿಗ್ರೀಸ್ನಲ್ಲಿ ಬರುತ್ತೆ ಎಲ್ಲನೂ. ಈ ರೀತಿ ಇರ್ತಕ್ಕಂಥದ್ದು ಅದರಲ್ಲಿ ಆಕರ್ಷಣೆ, ಒಂದು ಬಿಂದು, ತ್ರಿಕೋಣ ಮತ್ತು ವೃತ್ತ ಮತ್ತು ಚತುರಸ್ರಗಳು ಅಂತ ಹೇಳ್ತೀವಿ. ಬಿಂದು ಅಂತಕ್ಕಂಥದ್ದು ಮಧ್ಯದಲ್ಲಿ ಇರ್ತಕ್ಕಂಥದ್ದು ಒಂದು ಸೀಟು, ಅದಕ್ಕೆ ಬರ್ತಕ್ಕಂಥದ್ದು ಸುತ್ತಲೂ ಇರ್ತಕ್ಕಂಥದ್ದು ಒಂದು ಬೇಲಿ ಅಂತ ಹೇಳಿದ್ರೆ ಒಂದು ವೃತ್ತಗಳಿರುತ್ತೆ, ಅದರಲ್ಲಿ ತ್ರಿಕೋಣಗಳನ್ನು ಸಹ ಬರುತ್ತೆ. ಮತ್ತು ಚತುರಸ್ರ ಅಂತ ಹೇಳಿದ್ರೆ 4 ದಿಕ್ಕುಗಳಲ್ಲೂ ಸಹ ಬಾಗಿಲು. ಶ್ರೀಚಕ್ರ ನಗರ ಅಂತಲೇ ಹೇಳ್ಬೋದು ಒಂದನ್ನು. ಅದು ಒಂದು ದೊಡ್ಡದು ಇದಿದೆ ಶ್ರೀಚಕ್ರ ನಗರಿ ಅಂತಲೇ. ಇದು ಮೂಲಭೂತವಾಗಿರ್ತಕ್ಕಂಥದ್ದು ಒಂದು ಜಾಮಿಟ್ರಿ ಆಕಾರದಲ್ಲಿ ಇರ್ತಕ್ಕಂಥ ಒಂದು ರೇಖಾಕೃತಿ. ಇದರ ಮೂಲ ಬಂದ್ಬಿಟ್ಟು ಬಿಂದು. ಅದರ ಸುತ್ತಲೂ ಇರ್ತಕ್ಕಂಥದ್ದು 9 ತ್ರಿಕೋಣಗಳು. ಆ 9 ತ್ರಿಕೋಣಗಳಲ್ಲಿ ಪರಸ್ಪರ ಅಭಿಮುಖವಾಗಿರುತ್ತೆ ಅಂತ ಮುಂಚೆನೇ ನಾನು ಹೇಳಿದೆ. ಒಂದು ಊರ್ಧ್ವಮುಖವಾಗಿರುತ್ತೆ, ಇನ್ನೊಂದು ಅಧೋಮುಖವಾಗಿರುತ್ತೆ. ಊರ್ಧ್ವ ಮತ್ತು ಅದರ ಹೇಗಿರುತ್ತಪ್ಪ ಅಂದರೆ ಹೀಗಿರುತ್ತೆ. ಮೇಲೆ ಇರ್ತಕ್ಕಂಥದ್ದು ಅದರ ಹೀಗೆ ಬರುತ್ತೆ, ಊರ್ಧ್ವ ಇರೋದು ಅದರ ಮೇಲೆ ಬರುತ್ತೆ. ಶ್ರೀಚಕ್ರದಲ್ಲಿ ಬರ್ತಕ್ಕಂಥದ್ದೇ ಹಾಗೆ. ನೀವು ಯಾವುದೇ ಶ್ರೀಚಕ್ರವನ್ನು ನೋಡಿ, ಮೇಲಿಂದ ಕೆಳಗಡೆ ಬರೋದು ಶಕ್ತಿ ಸ್ವರೂಪ, ಕೆಳಗಡೆಯಿಂದ ಮೇಲಕ್ಕೆ ಹೋಗೋದು ಶಿವಸ್ವರೂಪ. ಹಾಗಾಗಿ ಅದರ ಮಧ್ಯದಲ್ಲಿ ಒಂದು ತ್ರಿಕೋಣ ಬರುತ್ತೆ, ಅದರ ಮಧ್ಯದಲ್ಲಿ ಒಂದು ಬಿಂದು ಬರುತ್ತೆ. ಆ ಮಧ್ಯದಲ್ಲಿ ಬರ್ತಕ್ಕಂತಹದ್ದನ್ನೇ ಮೂಲಾಧಾರ ಚಕ್ರ. ಅದು ಆ ಬಿಂದು ಬರ್ತಕ್ಕಂಥದ್ದು ಆ ಯೋನಿ ಆಕಾರದಲ್ಲಿ ಇರ್ತಕ್ಕಂಥದ್ದು, ಅದರಲ್ಲಿ ಬಿಂದು ಇರ್ತಕ್ಕಂಥದ್ದು ಅದೇನೇ ಮೂಲಾಧಾರ ಚಕ್ರ. ಮತ್ತು ಇದು ಏನಪ್ಪ ಅಂತಂದರೆ ಎಲ್ಲ ಆಡ್ ಸಂಖ್ಯೆಗಳಲ್ಲಿ ಇರ್ತಂದರೆ ವಿಷಮ ಸಂಖ್ಯೆಗಳಲ್ಲಿರುತ್ತೆ, ಬೆಸ ಸಂಖ್ಯೆಗಳಲ್ಲಿ ಇರುತ್ತೆ. ಬೇಸ ಸಂಖ್ಯೆಯಲ್ಲಿರ್ತಕ್ಕಂಥದ್ದನ್ನು ಇದು ಒಂದು ಆಕರ್ಷಣೆಯನ್ನು ನಮಗೆ ಕೊಡುತ್ತೆ. ಇದರಲ್ಲಿ ಏನಪ್ಪ ಆಗಿದೆ ಅಂತ ಹೇಳಿದ್ರೆ, ಈ ಚಕ್ರದಿಂದ ಬರ್ತಕ್ಕಂಥದ್ದು ತ್ರಿಕೋಣಗಳು ಮತ್ತು ಬಿಂದುವಿಂದ ಬರ್ತಕ್ಕಂಥದ್ದು ಆ ಶಕ್ತಿಗಳು ಆ ಹೊರಗಡೆ ಬರ್ತಕ್ಕಂಥ ಈ ಆವರಣಗಳಿದೆಯಲ್ಲ, ಅದರಿಂದ ಹೊರಗಡೆ ಬಂದು ಬಾಗಿಲುಗಳಿಂದ ಹೊರಕ್ಕೆ ಬರೋದರಿಂದ, ಪ್ರಸರಣ ಆಗೋದ್ರಿಂದ ಇದು 360 ಡಿಗ್ರಿಗಳಿಗೂ ಸಹ ಇದರ ಶಕ್ತಿ ಪ್ರಸರಿಸ್ತಾ ಇರುತ್ತೆ. ಆದರೆ ಪಾರ್ಶ್ವವಾಗೂ ಇರುತ್ತೆ. ಅದರಿಂದ ಪೂರ್ತಿ ಹೋಗಿ ಅದರಿಂದ ಬರ್ತಕ್ಕಂಥ ಹೊರಗಡೆಯಿಂದ ಬರ್ತಕ್ಕಂಥದ್ದು ಯಾವುದೇ ದುಷ್ಟಶಕ್ತಿಗಳೇ ಆಗಲಿ ಅದು ಒಳಗಡೆ ಬರೋದಕ್ಕೆ ಇದರಲ್ಲಿ ಅವಕಾಶ ಇರೋದಿಲ್ಲ. ಅಂದರೆ ಎಲ್ಲವೂ ಸಹ ಅದೇ ತಟಸ್ಥವಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿ ಸಂಬೋಧನೆಗೂ ಬರ್ತಕ್ಕಂಥದ್ದು ಮೂಲವಾಗಿರ್ತಕ್ಕಂಥದ್ದು ಮೊದಲನೇ ಆವರಣ, ಮೊದಲನೇ ವೃತ್ತ. ಏಕೆಂದರೆ ಭೂಪುರದಿಂದ ನೀವು ಪ್ರಸ್ತಾರದಿಂದ ಬಂದಾಗ ಮೊದಲನೇದು ಬರೋದು ಒಂದು ಚಕ್ರ ಬರುತ್ತೆ, ಒಂದು ವೃತ್ತ ಬರುತ್ತೆ. ಆ ವೃತ್ತನೇ ಫಸ್ಟ್ ಬರ್ತಕ್ಕಂಥದ್ದು. ಅವುಗಳ ಅದರಲ್ಲಿ ಬರ್ತಕ್ಕಂಥದ್ದು ಶಕ್ತಿ ಪ್ರಸರಣ ಆಗ್ತಾ ಇರುತ್ತೆ, ಅದರಲ್ಲಿ ತಟಸ್ಥವಾಗಿರುತ್ತದೆ ಯಾವಾಗಲೂ. ಮತ್ತು ಅದರಲ್ಲಿ ಬರ್ತಕ್ಕಂಥದ್ದು ಪಾರ್ಶ್ವಗಳು ಇರುತ್ತೆ. ಅದರಿಂದ ಬರ್ತಕ್ಕಂಥದ್ದು ಪ್ರತಿ ಸಂಬೋಧನೆ ನಾವು ಮಾಡಿದಾಗ ಆ ತ್ರಿಕೋಣಗಳು ಬರುತ್ತೆ. ಆಮೇಲಿಂದ ಆ ತ್ರಿಕೋಣದಲ್ಲಿ ಬರ್ತಕ್ಕಂಥದ್ದು ಅದ್ರ ಮೇಲೆ ಕಮಲಗಳು ಬರುತ್ತೆ, 8 ದಿಕ್ಕುಗಳ ಕಮಲಗಳು ಬರುತ್ತೆ. ಅದರ ಮೇಲೆ 16 ಕಮಲಗಳು ಬರುತ್ತೆ. ಮತ್ತು ಹೀಗಾಗಿ ಒಂದು ಮಂಡಲ ಸೃಷ್ಟಿಯಾಗುತ್ತೆ ಅದರಲ್ಲಿ. ಇದನ್ನು ಕರ್ಣಿಕೆ ಅಂತ ನಾವು ಹೇಳ್ತೀವಿ. ಕರ್ಣಿಕೆ ಅಂತ ಹೇಳಿದ್ರೆ ಒಂದು ಮಂಡಲ ಆಕಾರವಾಗಿ ಬರ್ತಕ್ಕಂಥದ್ದು. ಅದರಲ್ಲೂ ಸಹ ಭೇದಗಳಿರುತ್ತೆ. ಅದು ಏನಪ್ಪ ಅಂದರೆ ಬೀಜಾಕ್ಷರದಲ್ಲಿ ಒಂದು ಈ ಕರ್ಣಿಕೆಗಳು ಬರೋದರಿಂದ ಒಂದು
ಬೀಜದ ಥರ ಇರುತ್ತೆ, ಆದರೆ ಆ್ಯಕ್ಚುಲಾಗಿ ಬಂದರೆ ಅದು ಕಮಲದ ದಳಗಳ ಥರ ಕಾಣಿಸುತ್ತೆ. ಹೊರಗಡೆಯಿಂದ ಹೀಗೆ ಬಂದು ಚೂಪಾಗಿ ಬಂದು ಅದು ಕೆಳಮುಖವಾಗಿ ಬಗ್ಗಿರುತ್ತೆ. ಅದು ಆದರೆ ಮೊದಲನೇದು ಬರ್ತಕ್ಕಂಥದ್ದು ಅಂದರೆ ಮೊದಲನೇ ಸರ್ಕಲ್ಲು, ಮೊದಲನೇ ವೃತ್ತ ಏನಿದೆ ಅದರಲ್ಲಿ ಅದು 8 ದಿಕ್ಕುಗಳಿಗೂ ಸಹ ಅಭಿಮುಖವಾಗಿರ್ತಕ್ಕಂಥದ್ದು. ಅದರಲ್ಲಿ ಅಷ್ಟದಳಗಳಿರುತ್ತೆ. ಅಂದರೆ ಏನಪ್ಪ ಅಂದರೆ ಈ ಶ್ರೀಚಕ್ರದಲ್ಲಿ ಬರ್ತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ ಬಿಂದು ತ್ರಿಕೋಣ ಅಂತ ಹೇಳಿ, ಕೊನೆಯಲ್ಲಿ ಏನಾಗುತ್ತೆ ಒಂದು ಶ್ಲೋಕದಲ್ಲಿ ಪರದೇವತಾಯ ಅಂತ ಹೇಳ್ತಾರೆ. ಎಲ್ಲರೂ ಹೇಳೋದೇ ಅದನ್ನು, ಆ ಶ್ರೀಚಕ್ರದ ಸ್ವರೂಪ ಆ ಒಂದು ಶ್ಲೋಕದಲ್ಲೇ ಸಹ ಅದು ಬರುತ್ತೆ. ಅದು ಅದರಲ್ಲಿ ಬರ್ತಕ್ಕಂತಹದ್ದು ಅದರ ಶಕ್ತಿ ಏನಪ್ಪ ಇದೆ ಅಂತ ಹೇಳಿದ್ರೆ ಅದು ಅರ್ಧ ವೃತ್ತಾಕಾರವಾಗಿ ಹೊರಟುಬಿಟ್ಟು 8 ಕಡೆಗೂ ಸಹ ಪ್ರಸರಿಸುತ್ತೆ. ಮತ್ತು ಅದರ ಕೋಣಗಳಲ್ಲಿರ್ತಕ್ಕಂಥದ್ದು ಬಾಹ್ಯ ಶಕ್ತಿಯನ್ನು ಅಲ್ಲೇ ತಡೆಯುತ್ತೆ. ತ್ರಿಕೋಣಗಳು ಏನು ಬರುತ್ತೆ, ಹೊರಗಡೆಯಿಂದ ಬರ್ತಕ್ಕಂತಹ ಶಕ್ತಿಗಳು ಏನಿರುತ್ತೆ ಅದೆಲ್ಲವೂ ಸಹ ಅಲ್ಲಲ್ಲೇ ತಡೆಯುತ್ತೆ, ಒಳಕ್ಕೆ ಬರೋಕ್ಕೆ ಬಿಡಲ್ಲ. ಅದನ್ನು ಸಾಲದೇ ಹೋದರೆ ಹೊರಗಡೆಯಿಂದ ಬರ್ತಕ್ಕಂಥ ವೃತ್ತದಿಂದ ದಾಟಿಕೊಂಡು ಸಹ ಬರ್ತಕ್ಕಂಥ ಶಕ್ತಿಗಳನ್ನ ತಡೆಯೋಕ್ಕೆ ಸಾಲದು ಅಂತ ಹೇಳಿ ಅದರ ಮೇಲುಗಡೆಯಲ್ಲಿ ಮತ್ತೆ ದಳಗಳು ಚಾಚಿಕೊಂಡಿರುತ್ತೆ. 16 ದಳಗಳಿದೆ, ಚಿಕ್ಕ ಚಿಕ್ಕ ದಳಗಳು. ಈ 8 ದಳಗಳು ಸ್ವಲ್ಪ ದೊಡ್ಡದಾಗಿರುತ್ತೆ. ಅದರ ಮೇಲೆ ಬರ್ತಕ್ಕಂಥ ಸೆಕೆಂಡ್ರಿ ಸರ್ಕಲಲ್ಲಿ ಬರ್ತಕ್ಕಂಥದ್ದು 16 ದಳಗಳು ಬರುತ್ತೆ. ಆ 16 ದಳಗಳನ್ನು ಇದೆಲ್ಲವನ್ನು ಸಹ ಬಂಧನ, ಏನು ದಿಷ್ಟಶಕ್ತಿಗಳು ಬಂದ್ರೂ ಸಹ ಅಲ್ಲೇ ಬಂಧಿಸ್ಬಿಡುತ್ತೆ. ಅವುಗಳನ್ನು ಒಳಕ್ಕೆ ಬರೋದಕ್ಕೆ ಅವುಗಳನ್ನು ಬಿಡೋದಿಲ್ಲ. ಅದು ಎರಡನೇದು. ಅದರಲ್ಲಿ 16 ದಳಗಳಿರುತ್ತೆ. ಇದರ ಶಕ್ತಿಯನ್ನು ತಡೆಯತಕ್ಕಂಥದ್ದು ಈ ವೃತ್ತದ ಅರ್ಧದಲ್ಲಿ ಏನಪ್ಪ ಅಂದರೆ ಶಕ್ತಿಯಲ್ಲಿ ಸ್ವಲ್ಪ ಶಕ್ತಿಯುತವಾಗಿರ್ತಕ್ಕಂಥದ್ದು ಒಂದು ಮೂಲ ವೃತ್ತ ಅಂತ ಹೇಳಬೇಕು ಅದನ್ನು. ಹಾಗೆ ಏನಪ್ಪ ಆಗುತ್ತೆ, ಈ 16 ಚಕ್ರಗಳು ಏನು 16 ದಳಗಳಿದೆ ಅದು ದೊಡ್ಡದಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕೆಳಗಡೆ 8 ದಳಗಳು ದೊಡ್ಡದಾಗಿರುತ್ತೆ, ಮೇಲ್ಗಡೆ ಬರ್ತಕ್ಕಂತಹ 16 ದಳಗಳು ಸ್ವಲ್ಪ ಚಿಕ್ಕದಾಗಿರುತ್ತೆ. ಅಷ್ಟು 16 ದಳಗಳನ್ನು ಸ್ವಲ್ಪ ಅದು ಗಾತ್ರ ಕಳ್ಕೊಂಡಿರುತ್ತೆ. ಆದರೆ ಆ ಗಾತ್ರವನ್ನು ಚಿಕ್ಕದಾಗಿರೋದ್ರಿಂದ ಆ ಬರ್ತಕ್ಕಂತಹ ಶಕ್ತಿಗಳು ತಡೆಯೋದಕ್ಕೆ ಸ್ವಲ್ಪ ಕುಗ್ಗುತ್ತೆ. ಅದು ಅಷ್ಟು ಶಕ್ತಿ ಇರಲ್ಲ. ಅದರ ಮೇಲೆ ಮತ್ತೆ ಇನ್ನೊಂದು ಸರ್ಕಲ್ ಬರುತ್ತೆ. 16 ದಳಗಳು ಆದ ನಂತರದಲ್ಲಿ ಮತ್ತೆ ಇನ್ನೊಂದು ಸರ್ಕಲ್ ಬರುತ್ತೆ. ಆ ಸರ್ಕಲ್ ಏನಪ್ಪ ಆಗುತ್ತೆ ಅಂದರೆ ಆ ಒಳಗಡೆ ಇರ್ತಕ್ಕಂತಹ ಬಿಂದುವಿನಲ್ಲಿ ಇರ್ತಕ್ಕಂತಹ ಶಕ್ತಿ ಹೊರಗಡೆಗೆ ಏನು ಪ್ರಸಾರ ಆಗ್ತಾ ಇರುತ್ತೆ, ಆ ಶಕ್ತಿಯನ್ನು ಈ ವೃತ್ತ ನಿಯಂತ್ರಣ ಮಾಡುತ್ತೆ. ಹೊರಗಡೆಯಿಂದ ಬರ್ತಕ್ಕಂಥದ್ದನ್ನೆಲ್ಲವನ್ನು ಸಹ ನಿಯಂತ್ರಣ ಮಾಡುತ್ತೆ. ಮತ್ತು ಈ ವೃತ್ತಗಳಲ್ಲಿ ಇರ್ತಕ್ಕಂತಹದ್ದು ಅದರಲ್ಲಿರ್ತಕ್ಕಂಥ ಅಂತರ್ಗತವಾಗಿರ್ತಕ್ಕಂತಹ ಶಕ್ತಿಗಳನ್ನು ಅದನ್ನು ನಿಯಂತ್ರಣ ಮಾಡಿ ಅದನ್ನು ಒಂದು ರೀತಿಯಲ್ಲಾಗಿ ಚಲಾಕೃತಿ ಅಂತ ಹೇಳ್ತಾರೆ. ಚಲಾಕೃತಿ ಅಂದರೆ ಅದು ಸ್ಥಾಯಿಯಾಗಿ ಒಂದು ಕಡೆ ನಿಂತ್ಕೊಳ್ತಕ್ಕಂಥದ್ದು. ಆ ನಿಂತ್ಕೊಳ್ತಕ್ಕಂತಹದ್ದನ್ನು ಅದಕ್ಕೆ ಸ್ಥಿರಾಕೃತಿ 3 ಚತುರಸ್ರಗಳು ಬರುತ್ತೆ. ಒಂದು ಕಡೆ 3 ಬರುತ್ತೆ, ಇನ್ನೊಂದು ಕಡೆಯಲ್ಲಿ 4 ಬರುತ್ತೆ ಚತುರಸ್ರಗಳು. ಅಂದರೆ 4 ಮೂಲೆಗಳು, 4 ಮೂಲೆಗಳು, ಅದರ 4 ಮೂಲೆಗಳಿಗೂ 4 ಬಾಗಿಲುಗಳು. ಈ ರೀತಿಯಾಗಿ ಬರ್ತಕ್ಕಂಥದ್ದು ಈ ಯಂತ್ರಕ್ಕೆ ಪ್ರಾಕಾರ 4 ದಿಕ್ಕು ಮತ್ತು 4 ಬಾಗಿಲುಗಳನ್ನೇ. ಈ ಶ್ರೀಚಕ್ರದ ಒಳಕ್ಕೆ ಪ್ರವೇಶ ಮಾಡೋದಕ್ಕೆ ಇದೊಂದೇ ಮಾರ್ಗ ಇರೋದು. ಈ ಬಾಗಿಲ ಮುಖಾಂತರನೇ ನೀವು ಬರಬೇಕು. ಯಾವುದೇ ಒಂದು ಬಾಗಿಲಿಂದನೂ ಬರಬೇಕು. ಅಂದರೆ ಈ ಆ್ಯಂಗಲಲ್ಲಿ ಅಥವಾ ಕೋಣಗಳಲ್ಲಿ ನೀವು ಒಳಗಡೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ವೃತ್ತಗಳು ಏನೇನಿದೆ ಅವೆಲ್ಲವೂ ಹೊರಗಡೆ ಬರ್ತಕ್ಕಂಥ ಶಕ್ತಿಗಳನ್ನು ಅಲ್ಲಲ್ಲೇ ತಡೆದಿರುತ್ತೆ. ಆದರೆ ನಾವು ವೃತ್ತದ ಒಳಕ್ಕೆ ಬಿಂದುವನ್ನು ನಾವು ಸೇರಬೇಕಾದ್ರೆ ಈ 4 ಬಾಗಿಲುಗಳಿರುತ್ತಲ್ಲ, ಆ ಬಾಗಿಲು ಒಳಗಡೆನೇ ಬರಬೇಕು. ಇದೊಂದೇ ಮಾರ್ಗ ಇರತಕ್ಕಂಥದ್ದು. ಈ ಮೂಲ ತ್ರಿಕೋಣದಲ್ಲಿ ಇರ್ತಕ್ಕಂತಹ ದಿಕ್ಕು ಬಹಿರ್ಮುಖವಾಗಿ ಹೊರಟಿರ್ತಕ್ಕಂಥದ್ದು ನಮ್ಮ ದೃಷ್ಟಿಯನ್ನು ತಡೆಯುತ್ತೆ. ಬಹಿರ್ಮುಖ ಅಂದರೆ ಹೊರಗಡೆ ಹೋಗ್ತಕ್ಕಂಥದ್ದು. ಈ ಆ್ಯಂಗಲ್ಗಳು ಒಂದಕ್ಕೊಂದಕ್ಕೆ ಆಪೋಸಿಟಲ್ಲಿರುತ್ತೆ. ಅದು ಹೊರಗಡೆ ಹೋಗ್ತಕ್ಕಂಥದ್ದು ಆ ದೃಷ್ಟಿಯನ್ನು ತಡೆಯುತ್ತದು. ಮತ್ತು 8 ದಳಗಳು ಮತ್ತು 16 ದಳಗಳು ಮೂಲಕವಾಗಿರ್ತಕ್ಕಂಥದ್ದು ಆ ಭೂಪುರವನ್ನು ತಲುಪುತ್ತೆ. ಭೂಪುರ ಅಂತ ಹೇಳಿದರೆ ಬಾಗಿಲುಗಳನ್ನು ತಲುಪಿಬಿಟ್ಟು ಅಲ್ಲಿಂದ ಅಂತರ್ಮುಖವಾಗುತ್ತೆ. ಮತ್ತೆ ಪುನಃ ವಾಪಸ್ ಬರುತ್ತೆ. ಹೊರಗಡೆಯಲ್ಲಿ ಕೆಟ್ಟ ಶಕ್ತಿಗಳನ್ನು ಕಳಿಸಿ ಆ ಒಳ್ಳೆಯ ಶಕ್ತಿಗಳನ್ನು ತಗೊಂಡ್ಬಂದು ಬಿಂದುವಿನಲ್ಲಿ ಕೂರಿಸುತ್ತೆ. ಅಂತರ್ಮುಖವಾಗಿ ಬಂದು ಮೂಲ ನೆಲೆಯಾಗಿ ಅದು ಬಿಂದುವಿಗೆ ಬಂದು ಕೂತ್ಕೊಳ್ಳೋದ್ರಿಂದ ಅಲ್ಲಿ ಅದಕ್ಕೆ ಆ ಶಕ್ತಿ ವಿಶ್ರಾಂತವಾಗಿ ಅಲ್ಲೇ ಸ್ಥಿರಸ್ಥಾಯಿಯಾಗಿ ಕೂತಿರುತ್ತದು. ಈ ತ್ರಿಕೋಣಗಳ ಭೇದಗಳ ಸಂಕೀರ್ಣ ಮತ್ತು ರಚನಾ ವಿನ್ಯಾಸ ಇದೆಯಲ್ಲ, ಇವುಗಳನ್ನು ವಿಶ್ಲೇಷಣೆ ಮಾಡೋದಕ್ಕೆ ಇವತ್ತಿನ ಕಾಲದಲ್ಲಿ ಕಂಪ್ಯೂಟರ್ಗಳನ್ನು ಬಳಸ್ತಾ ಇದ್ದಾರೆ. ಮುಂಚೆ ಎಲ್ಲ ಕಂಪ್ಯೂಟರ್ಗಳು ಇರಲಿಲ್ಲ. ಹಾಗಾದರೆ ಶಂಕರಾಚಾರ್ಯರು ಯಾವ ರೀತಿ ಸ್ಥಾಪನೆ ಮಾಡಿದ್ರು ಇದನ್ನು? ಯಾವ ರೀತಿ ಮಾಡಿದ್ರು ಗುರುಗಳೇ? ಅವರ ದಿವ್ಯ ದೃಷ್ಟಿ, ಅವ್ರದ್ದು ಜ್ಞಾನ ಏನಿದೆ
ಅದರಿಂದ ಅವರು ಅದನ್ನು ಸ್ಥಾಪನೆ ಮಾಡಿದ್ರೆ ಹೊರತು ಅವ್ರಿಗೆ ಯಾವುದೇ ಅಳತೆ ಕೋಲುಗಳಿರಲಿಲ್ಲ. ಇವತ್ತಿನ ದಿನ ಹಾಗೆ ಸ್ಕೇಲ್ ಇಟ್ಕೋಬೇಕು, ಇಷ್ಟಿಷ್ಟೇ ಉದ್ದ ಇರಬೇಕು, ಹೀಗೆ ಮಾಡಬೇಕು ಅಂತ. ಇವತ್ತಿನ ದಿವಸದಲ್ಲಿ ಏನಾಗುತ್ತೆ, ನೀವು ಗೂಗಲ್ಗೆ ಹೋದರೆ ಈ ರೀತಿ ಬರೀರಿ, ಹೀಗೆ ಮಾಡಿ ಅಂತ ಅಳತೆಗಳನ್ನು ತೋರಿಸ್ತಾ ಇರ್ತಾರೆ. ಹೌದು, ಈ ರೀತಿಯೇ ಮಾಡಬೇಕು ಶ್ರೀಚಕ್ರನ ಅಂತ ಹೇಳಿ. ಇದು ಏನಪ್ಪ ಅಂದರೆ ಚಕ್ಷು ಸೌಂದರ್ಯವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಚಕ್ಷು ಅಂದರೆ ಕಣ್ಣುಗಳು. ನಮ್ಮ ಕಣ್ಣುಗಳಲ್ಲಿರ್ತಕ್ಕಂತಹ ತೇಜಸ್ಸು ಅಥವಾ ಸೌಂದರ್ಯಗಳನ್ನು ಈ ಶ್ರೀಚಕ್ರ ಉಪಾಸನೆಯಿಂದ ನಾವು ಪಡೆಯಬಹುದು. ಅಂದರೆ ನಮ್ಮ ಶಕ್ತಿ ಜಾಸ್ತಿ ಆಗುತ್ತೆ, ಕಣ್ಣುಗಳಲ್ಲಿ ಹೊಳಪು ಬರುತ್ತೆ. ಯಾವುದೇ ಇದನ್ನು ನಾವು ನೋಡಬೇಕಾದ್ರೂ ಅಷ್ಟೇ ಒಂದು ರೀತಿಯಾಗಿ ಆಕರ್ಷಣೆ ಉಂಟಾಗುತ್ತೆ. ಹೊರಗಿನವರು ನಮ್ಮನ್ನು ಆಕರ್ಷಣೆ ಮಾಡ್ತಾರೆ. ಈ ರೀತಿಯಾಗಿರ್ತಕ್ಕಂಥದ್ದು ಇದು ಮಾನಸಿಕವಾಗಿ ಆಗತಕ್ಕಂಥದ್ದು ಈ ಶ್ರೀಚಕ್ರದಲ್ಲಿ ಇರ್ತಕ್ಕಂಥ ಒಂದು ವಿಶೇಷತೆ. ಯಾರು ಶ್ರೀಚಕ್ರವನ್ನು ಪೂಜೆ ಮಾಡ್ತಾರೆ ಅವರು ಎಲ್ಲರಿಂದನೂ ಆಕರ್ಷಿತರಾಗ್ತಾರೆ. ಅದು ಯಾವ ರೀತಿಯಿಂದ ಬೇಕಾದ್ರೂ ಸಹ ಆಗ್ಬೋದು, ಅವರವರ ಭಾವನೆ ಮೇಲೆ ಅದು ಇದಾಗುತ್ತೆ. ಇನ್ನು ಇದಕ್ಕೆ ಪೂಜಾ ವಿಧಾನಗಳನ್ನು ಹೇಳ್ತಾರೆ. ಈ ಶ್ರೀಚಕ್ರಕ್ಕೆ ಇಷ್ಟು ಬಿಂದು ಇದೆ, ಇಷ್ಟು ದಳಗಳಿದೆ, ಇಷ್ಟು ವೃತ್ತಗಳಿದೆ, ಇಷ್ಟು ಭೂಪೂರಗಳಿದೆ, ಇಷ್ಟು ಕೋನಗಳಿದೆ ಅಂತ ಹೇಳಿ ಎಲ್ಲ ಇದರಲ್ಲಿ ಇದು ಮಾಡ್ತಾರೆ. ಆದರೆ ಅದರಲ್ಲಿ ಪೂಜಾ ವಿಧಾನಗಳು ಬೇರೆ ಬೇರೆಯೇ ಇರುತ್ತೆ. ಅದರಲ್ಲಿ ಆವರಣ ಪೂಜೆಗಳು, ಆ ಶಕ್ತಿ ಅದು ನೆಕ್ಸ್ಟು ಬರ್ತಾ ಅದರಲ್ಲಿ ಹೇಳ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಇದರಲ್ಲಿ ವೇದ ಮತ್ತು ಆಗಮಶಾಸ್ತ್ರಗಳ ವಿಚಾರದಲ್ಲಿ ತಂತ್ರಬೀಜ ಮುದ್ರೆಗಳು, ಯೋಗ ಮತ್ತು ಕುಂಡಲಿನಿ ಶಕ್ತಿ ಇದೆಲ್ಲವೂ ಸಹ ಇರೋದರಿಂದ ಇದಕ್ಕೆ ಬೇಕಾಗಿರ್ತಕ್ಕಂಥ ಪೂಜಾ ವಿಧಾನದಲ್ಲಿ ಪುಷ್ಪಾಂಜಲಿ ಪೂಜೆಯಿಂದ ಪೂಜೆ ಮಾಡಬೇಕು. ಮೊದಲು ಪುಷ್ಪಗಳಿಂದ ಪೂಜೆ ಮಾಡಿ ಆಮೇಲೆ ತರ್ಪಣವನ್ನು ಬಿಡಬೇಕು. ತರ್ಪಣ ಬಿಟ್ಟಾದಮೇಲಿಂದ ಅದರ ದಶಾಂಶ ಹೋಮ ಮಾಡಬೇಕು. ಹೋಮ ಮಾಡಿದ ದಶಾಂಶದಲ್ಲಿ ಬ್ರಾಹ್ಮಣ ಭೋಜನವೂ ಆಗಬೇಕು. ನೀವು ಯಾವುದೇ ಜಪ ಮಾಡಲಿ ಆಗಲಿ, ಯಾವುದೇ ನವಾರ್ಣ ಪೂಜೆನೇ ಮಾಡಲಿ, ಅದರ ದಶಾಂಶ ತರ್ಪಣ, ಹೋಮ, ಭೋಜನ. ಆದರೆ ಇವತ್ತಿನ ದಿವಸದಲ್ಲಿ ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡ್ತಾರೆ, ಅದಕ್ಕೊಂದು ಪರಿಹಾರವನ್ನು ಹೇಳಿರ್ತಾರೆ. ನೀವು ಎಷ್ಟೇ ನೀವು ಜಪ ಮಾಡಿದ್ರೂ ಸಹ ಅದರ ದಶಾಂಶ ಹೆಚ್ಚಿಸ್ಕೊಂಡೋಗಿ ಜಪ ಮಾಡಿ, ಆವಾಗ ಅದಷ್ಟೇ ಫಲ ಕೊಡುತ್ತೆ. ಈಗ ಜಪ ಮಾಡ್ತೀರ, ದಶಾಂಶ ತರ್ಪಣ ಬಿಡ್ತೀರ, ಆ ತರ್ಪಣದ ದಶಾಂಶ ಜಪ ಮಾಡಬೇಕು. ಅದಾದ ನಂತರ ದಶಾಂಶ ಹೋಮ, ಆ ಹೋಮದ ದಶಾಂಶ ಮತ್ತು ಜಪ, ಮತ್ತು ಬ್ರಾಹ್ಮಣ ಭೋಜನ ದಶಾಂಶ, ಅದರ ದಶಾಂಶದಲ್ಲಿ ಮತ್ತು ಜಪ. ಈ ರೀತಿ ಮಾಡಿದ್ರೆ ಏನು ಈ ಮೂರು ಕ್ರಿಯೆ ಇದೆಯಲ್ಲ ಅದಷ್ಟೇ ಫಲ ಸಿಗುತ್ತೆ. ಬರೀ ಜಪ ಮಾತ್ರದಿಂದಾನೇ. ಅದರಲ್ಲೇನು ಬ್ರಾಹ್ಮಣ ಭೋಜನನೇ ಮಾಡಬೇಕು, ತರ್ಪಣನೇ ಬಿಡಬೇಕು, ಗೊತ್ತಾಯ್ತೆ, ಹೋಮನೇ ಮಾಡಬೇಕು ಅಂತ ಏನಿಲ್ಲ. ಅದರ ದಶಾಂಶ ನೀವು ಜಪವನ್ನು ಹೆಚ್ಚಿಸ್ಕೊಂಡು ಹೋದರೆ ಅದು ನಿಮಗೆ ಅದರ ಫಲ ಕೊಡುತ್ತೆ. ಈ ಭಾವನೋಪನಿಷತ್ತಲ್ಲಿ ಏನಪ್ಪ ಹೇಳುತ್ತೆ ಅಂದರೆ, ಏನಪ್ಪ ಹೇಳ್ತಾನೆ ಅಂತ ಹೇಳಿದ್ರೆ, ಯಾತೃ ಜ್ಞಾನಾಜ್ಞೇಯಂ ನಮ್ ಅಭೇದಂ ಭಾವನಂ ಶ್ರೀಚಕ್ರ ಪೂಜನಂ ಅಂತ ಹೇಳ್ತಾರೆ. ಅಂದರೆ ಆ ಶ್ರೀಚಕ್ರವನ್ನು ಯಾರು ಸಾಧನೆ ಮಾಡ್ತಾರೆ, ಅದರ ಅಂತರ ವಿಧಾನ ಹೇಗಿದೆ, ಅದರ ನಿರೂಪಣೆ ಹೇಗಿದೆ, ಅದರಲ್ಲಿ ಬರ್ತಕ್ಕಂತಹದ್ದು ಬಾಹ್ಯ ಪೂಜೆ. ಹೊರಗಡೆಯಿಂದ ನಾವು ಏನೇ ರೀತಿಗಳ ಪೂಜೆ ಮಾಡ್ತೀರಿ, ಅದಾದ ನಂತರ ಒಂದಾದ ನಂತರ ಹೀಗೆ ಮಾಡಿ ಆ ಬಿಂದುವಿಗೆ ಸೇರಿಸಿ ಸಮನ್ವಯ ಮಾಡಿಕೊಂಡು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಈ ಬಾಹ್ಯ ಕ್ರಿಯೆಗೆ ಜೊತೆಗೆ ಮೂಲಾಧಾರದಲ್ಲಿರ್ತಕ್ಕಂಥ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಕುಂಡಲಿನಿ ಶಕ್ತಿ ಏನಿದೆ, ಅದು ಆ ಕುಂಡಲಿನಿ ಶಕ್ತಿ ಜಾಗೃತ ಆಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಈ ಸಪ್ತಚಕ್ರಗಳಿಗೂ ಸಹ ಪ್ರಸಾರ ಆಗುತ್ತೆ. ಮೂಲಾಧಾರದಿಂದ ಹಿಡಿದು ಅದು ಲಲಿತಾ ಸಹಸ್ರನಾಮದಲ್ಲಿ ನಮ್ಮ ದೇಹದಲ್ಲಿ ಬರ್ತಕ್ಕಂಥ ಎಲ್ಲ ಚಕ್ರಗಳ ವಿವರಣೆಯನ್ನು ಅಲ್ಲಿ ಕೊಟ್ಟಿದೆ. ಅದು ಸಹಸ್ರನಾಮದಲ್ಲಿ ಹೆಸರಲ್ಲೇ ಬರುತ್ತೆ. ಅದು ಅದರಲ್ಲಿ ಏರ್ತಾ ಹೋಗಿ ಕೊನೆಗೆ ಸಹಸ್ರಾರಕ್ಕೆ ಬರುತ್ತೆ. ಸಹಸ್ರಾರ ಅಂದರೆ ಇದಲ್ಲದೇ ಇನ್ನೊಂದಿದೆ, ಬ್ರಹ್ಮರಂಧ್ರ ಅಂತ ಇನ್ನೊಂದಿದೆ. ಬ್ರಹ್ಮರಂಧ್ರ ಅಂದರೆ ನಮ್ಮ ಶಿಖೆ ಇದೆಯಲ್ವ, ಈ ಜುಟ್ಟಲ್ಲಿ ಬ್ರಹ್ಮರಂಧ್ರ ಅಂತ ಇರ್ತಕ್ಕಂಥದ್ದು. ನೀವು ಸಾಧಾರಣವಾಗಿ ನೀವು ಹುಟ್ಟಿದ ಮಕ್ಕಳಲ್ಲಿ ನೋಡಿ, ಬ್ರಹ್ಮರಂಧ್ರ ಹೊಡಿತಾ ಇರುತ್ತೆ ತಲೆಯಲ್ಲಿ, ಹೀಗೆ ಪಟ 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 ಅಂತಿರುತ್ತೆ. ಅದಕ್ಕೆ ಮಕ್ಕಳ ಹುಟ್ಟಿದಾಗ ತಲೆಯನ್ನು ತಟ್ತಾ ಇರ್ತಾರೆ, ಜೋಪಾನವಾಗಿ ತಟ್ಟಿ ಅಂತ ಹೇಳ್ತಾರೆ. ಆ ಬ್ರಹ್ಮರಂಧ್ರಕ್ಕೆ ಏಟು ಬೀಳಬಾರ್ದು. ಬ್ರಹ್ಮರಂಧ್ರಕ್ಕೆ ಏಟು ಬಿದ್ದರೆ ಮಗು ಇರೋಲ್ಲ, ಬಹಳ ಸೂಕ್ಷ್ಮ ಅದು. ಅದು ಇನ್ನೊಂದು ಏನು ಅಂದರೆ, ಈ ಬ್ರಹ್ಮರಂಧ್ರದಲ್ಲಿ ಯಾರು ಅತಿಶಯವಾಗಿ ಪೂಜೆಯನ್ನು ಮಾಡಿ ಸಾಧನೆ ಮಾಡಿ ಅದರಲ್ಲಿ ಪರಮೋಚ್ಚಕ್ಕೆ ಹೋಗಿರ್ತಾರೆ, ಅವರ ಪ್ರಾಣ ಯಾವ ರೀತಿ ಹೋಗುತ್ತೆ ಅಂದರೆ ಬ್ರಹ್ಮರಂಧ್ರದಿಂದ ಹೋಗುತ್ತಂತೆ. ಸಾಮಾನ್ಯ ಈ ಉಪಾಸಕರುಗಳಿಗೆ ಕೆಲವರಿಗೆ ಏನಾಗುತ್ತೆ, ಕಣ್ಣಿಂದ ಹೋಗುತ್ತೆ, ಕಿವಿಯಿಂದ ಹೋಗುತ್ತೆ, ಮೂಗಿಂದ ಹೋಗುತ್ತೆ, ಅಥವಾ ಬಾಯಿಯಿಂದ ಹೋಗುತ್ತೆ, ಅಥವಾ ಇನ್ಯಾವುದಾದ್ರೂ ಒಂದು ರೂಪದಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ
ಈ ಸನ್ಯಾಸಿಗಳಾಗಿರ್ತಕ್ಕಂಥವ್ರಿಗೆ ಬಹಳ ನಿಷ್ಠೆಯಿಂದ ಉಪಾಸನೆ ಮಾಡಿರ್ತಕ್ಕಂಥ ಉಪಾಸಕರುಗಳಿಗೆ ಬ್ರಹ್ಮರದ್ರಿಂದ ಪ್ರಾಣ ಹೋಗುತ್ತೆ. ಅಂದರೆ ಬ್ರಹ್ಮರಂದ್ರೆ ಒಡೆಯತ್ತಂತ ಆವಾಗ, ಅಲ್ಲಿಂದ ಆವಾಗ ಅದರಲ್ಲಿರ್ತಕ್ಕಂಥ ಆತ್ಮ ಹೊರಗಡೆ ಹೋಗುತ್ತೆ. ಅದು ಮಹಾ ಶಕ್ತಿಯುತವಾಗಿರ್ತಕ್ಕಂಥದ್ದು, ಪುಣ್ಯ ಪಡೆದಿರೋದು. ಬೇರೆ ಇನ್ಯಾರಿಗೂ ಅದು ಸಾಧ್ಯ ಆಗಲ್ಲ. ಹಾಗೆ ಈ ರೀತಿಯಾಗಿರ್ತಕ್ಕಂಥದ್ದು ಇದರಲ್ಲಿ ಪೂಜಾ ವಿಧಾನಗಳು ಸ್ವಲ್ಪ ಒಂದೊಂದು ಪ್ರಾಂತದಲ್ಲಿ ಒಂದೊಂದು ರೀತಿಯಲ್ಲಿ ಪೂಜೆಯನ್ನು ಮಾಡ್ತಾರೆ, ಗೊತ್ತಾಯ್ತೆ. ಕೆಲವರು ಪಂಚೋಪಚಾರ ಪೂಜೆಯನ್ನೇ ಮಾಡ್ತಾರೆ, ಇನ್ನು ಕೆಲವರು ಷೋಡಶೋಪಚಾರ ಪೂಜೆ ಮಾಡ್ತಾರೆ. ಇನ್ನು ಅದಕ್ಕಿಂತ ಅತಿಶಯ ಮಾಡಬೇಕು ಅಂತ ಹೇಳ್ತಕ್ಕಂಥ ಅವ್ರೇನು ಮಾಡ್ತಾರೆ, ನವಾರ್ಣ ಪೂಜೆಯನ್ನೇ ಮಾಡ್ತೀನಿ ಅಂತಾರೆ. ನೀವು ಹೇಗೆ ದುರ್ಗಾ ಸಪ್ತಶತಿಯಲ್ಲಿ ನವಾರ್ಣ ಮಂತ್ರ ಬರುತ್ತೆ, ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಛಯ ಅಂತ ಬರುತ್ತಲ್ವ, ಅದು ನವಾರ್ಣ ಮಂತ್ರ, ಮೂಲ ಮಂತ್ರ. ಅದರಲ್ಲಿ ದುರ್ಗಾ ಸಪ್ತಶತಿ ಅಲ್ಲಿಂದ ನಾವು ಹೇಳ್ಕೊಂಡು ಪಾರಾಯಣ ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಶ್ರೀಚಕ್ರದಲ್ಲಿ ನವಾರ್ಣ ಪೂಜೆ ಅಂದರೆ ಸಾಧಾರಣವಾಗಿ ನವರಾತ್ರಿಯಲ್ಲಿ ಶ್ರೀಚಕ್ರಕ್ಕೆ ಪೂಜೆ ಮಾಡೋದು, ಅದರಲ್ಲೇ ದುರ್ಗಿನ ಆವಾಹನೆ ಮಾಡೋದು, ಅದರಲ್ಲೇ ಸಪ್ತಶತಿ ಪಾರಾಯಣ ಮಾಡ್ತಕ್ಕಂಥದ್ದು, ಗೊತ್ತೈತೆ. ಈ ರೀತಿಯಾಗಿರ್ತಕ್ಕಂಥ ಪೂಜಾ ವಿಧಾನಗಳಲ್ಲಿ ಬೇರೆ ಬೇರೆ ಪ್ರಾಂತಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು ಒಂದು ಪೂಜೆ ಪ್ರಸಾರದಲ್ಲಿ ಇವಾಗ ಪ್ರಚಾರಕ್ಕೆ ಬಂದಿದೆ. ಇದರಲ್ಲಿ ಈ ಪೂಜೆಯಿಂದ ಏನಪ್ಪ ಆಗುತ್ತೆ ಅಂದರೆ, ಯಾರು ಇದನ್ನು ಪೂಜೆಯನ್ನು ಮಾಡ್ತಾರೆ ಅವ್ರಿಗೆ ಶ್ರೇಯಸ್ಸು, ಭೋಗ, ಮೋಕ್ಷ ಮೂರೂ ಸಹ ಕೊಡ್ತಾರೆ. ಆ ಪೂಜೆ ಮಾಡೋದ್ರಿಂದ ಅವ್ರ ಪಾಡ್ಗೆ ಅವರು ಉನ್ನತಕ್ಕೆ ಮೇಲಕ್ಕೆ ಏರ್ತಾ ಇರ್ತಾರೆ, ಶ್ರೇಯಸ್ಸಾಗ್ತಾ ಇರ್ತಾರೆ ಅವರ ಪರಿವಾರಕ್ಕೆಲ್ಲ. ಅದಕ್ಕೆ ಶ್ರೀಚಕ್ರ ಪರಿವಾರ ಪೂಜೆ ಅಂತಲೇ ಬೇರೆ ಮಾಡ್ತಾರೆ.